ಕಾದು ನೋಡಬೇಕಾಗಿದೆ. ಸೈನಿಕರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಇಂಥ ಸಂದರ್ಭದಲ್ಲಿ ಅಂತ? ಕುದೀತಾ ಇರ್ತಾರೆ ಸೈನಿಕರು, ಕುದೀತಾ ಇರ್ತಾರೆ ನೋಡಿ. ಇಡೀ ಭಾರತದ ಜನಗಳಿಗೆ ಇದು ಇಷ್ಟೊಂದು ನೋವು ಉಂಟು ಮಾಡಿರುವಾಗ ಕಾಶ್ಮೀರಿ ಜನರೇ ನಿನ್ನೆ ಕ್ಯಾಂಡಲ್ ಲೈಟ್ ಒಂದು ಪ್ರೊಸೆಷನ್ ತಗೊಂಡು ಹೋಗಿರುವಾಗ ಸೈನಿಕರು ಬೇರೆ ಎಲ್ರಿಗಿಂತಲೂ ಹೆಚ್ಚು ಸ್ಟೇಕ್ಸ್ ಇನ್ವಾಲ್ವ್ ಆಗಿರೋದು ಸೈನಿಕರಿಗೆ, ಪೊಲೀಸ್ಗೆ. ಅವರಿಬ್ಬರು ನೋವನ್ನು ಹೆಚ್ಚು ತಿಂದಿರುವಂಥವರು. ಅವರು ಇವತ್ತು ಅವರ ಹೃದಯದಲ್ಲಿ ಕುದೀತಾ ಇದ್ದಾರೆ. ಆದರೆ ಅವರು ಡಿಸಿಪ್ಲಿನ್ ಅನುಸರಿಸಬೇಕಾಗತ್ತೆ. ಅವರು ತಮ್ಮ ಹಿರಿಯ ಅಧಿಕಾರಿಗಳ ಆಜ್ಞೆಯ ಪ್ರಕಾರ ಕೆಲಸ ಮಾಡಬೇಕಾಗತ್ತೆ. ಹಿರಿಯ ಅಧಿಕಾರಿಗಳು ರಾಜತಾಂತ್ರಿಕರಿಂದ ಪಡ್ಕೋಬೇಕಾದ ಆರ್ಡರ್ಗಾಗಿ ಕಾಯ್ತಾ ಇರ್ತಾರೆ. ಯಾವಾಗ ಏನು ಮಾಡಬೇಕು ಅನ್ನೋದಕ್ಕೆ ರೆಡಿನೆಸ್ನಲ್ಲಿ ಅವರಿದ್ದಾರೆ. ಸರ್, ಇಂಥದಕ್ಕೆ ಕೊನೆ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನು ನೀಡಬೇಕು ಅವ್ರಿಗೆ ಅಂತೇಳಿ ಯಾವ ರೀತಿ? 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಮಟ್ಟ ಹಾಕ್ಬೋದು ಅಂತೇಳಿ, ಯಾಕಂದರೆ ಶಾಂತಿಯ ಮಂತ್ರವನ್ನು ಪಠಿಸಿದ್ದಾಯಿತು, ಎಲ್ಲ ರೀತಿಯಾದಂಥದ್ದು ಆಯಿತು. ಈಗ ಯಾವ ರೀತಿ ಅವ್ರಿಗೆ ತಕ್ಕ ಉತ್ತರ ಸಿಗಬೇಕು ಅಂತ? ಉಗ್ರವಾದಕ್ಕೆ ಒಂದು ಇಮಿಡಿಯೇಟ್ ಇನ್ಸ್ಟಂಟೇನಿಯಸ್ ಸೊಲ್ಯೂಷನ್ ಇಲ್ಲ. ಇಟ್ಸ್ ಎ ಲಾಂಗ್ ಡ್ರಾನ್ ಬ್ಯಾಟಲ್. ಇದು ಕ್ರಮೇಣ ಆಗುತ್ತೆ. ಮೊದಲನೇದಾಗಿ ಉಗ್ರವಾದ ಲೋಕಲ್ ಸಪೋರ್ಟ್ ಇಲ್ಲದೆ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಈಗ ಅದು ಕಾಶ್ಮೀರಿಗಳು, ಈಗ ನಾನು ಕಾಶ್ಮೀರಿ ಜನರ ಭಾವನೆಯನ್ನು ಬಹಳ ಹತ್ತಿರದಿಂದ ಬಲ್ಲೆ. ಇದುವರೆಗೂ ಅವರಲ್ಲೇನು ಭಾವನೆ ಇತ್ತು ಅಂತ ಅಂದರೆ, ನಾವು ಕಾಶ್ಮೀರಿಗಳು, ನಾವು ಪಾಕಿಸ್ತಾನಿಯೂ ಅಲ್ಲ, ನಾವು ಭಾರತೀಯರೂ ಅಲ್ಲ, ನಾವು ಕಾಶ್ಮೀರಿಗಳು, ಕಾಶ್ಮೀರ ಒಂದು ಇಂಡಿಪೆಂಡೆಂಟ್ ದೇಶ ಅನ್ನುವಂತಹ ಭಾವನೆ ಬಹಳಷ್ಟು ಕಾಶ್ಮೀರಿಗಳ ಮನಸ್ಸಿನಲ್ಲಿತ್ತು. ಐತಿಹಾಸಿಕವಾಗಿ ನೋಡೋದಾದರೆ ಹರಿಸಿಂಗ್ ಮಾಡಿದ ಒಂದು ಡಿಲೇ, ಒಂದು ತಡ ಮಾಡಿದ್ದು, ಭಾರತದ ಜೊತೆ ಸೇರಿಕೊಳ್ಳುವಂತಹ ಒಂದು ಅಕಾರ್ಡ್ಗೆ ಸೈನ್ ಹಾಕೋದ್ರಲ್ಲಿ ಅವನು ತಡ ಮಾಡಿದ್ದು. ಆ ವೇಳೆಗೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆಗಲೇ ಕಾಶ್ಮೀರದ ಒಂದು ಸೈನ್ಯ ಏನು ಭಾರತದೊಳಕ್ಕೆ ನುಗ್ಗಿ ಇವತ್ತೇನು POK ಅಂತ ಹೇಳ್ತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಭಾಗಗಳನ್ನು ಆಕ್ರಮಿಸ್ಕೊಂಡು ನಂತರ ಲೇ ಲಡಾಖ್ಗೂ ಬಂದು ಅವರು ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರೇ ಆದ ಜನರಲ್ ತಿಮ್ಮಯ್ಯನವರ ದೂರದರ್ಶಿತ್ವ ಮತ್ತು ಚಾಣಾಕ್ಷತನದ ಒಂದು ಯುದ್ಧ ತಂತ್ರದಿಂದ ಇವತ್ತು ಆ ಪ್ರದೇಶ ಭಾರತದ ಒಂದು ಭಾಗವಾಗಿ ಉಳಿದಿದೆ. ಅದನ್ನು ಇನ್ಯಾವಾಗಾದರೂ ಅದನ್ನು ವಿವರವಾಗಿ ಹೇಳ್ಬೋದು. ಇತಿಹಾಸ ತಿಮ್ಮಯ್ಯನವ್ರಿಗೆ ಸೂಕ್ತವಾಗಿ ಕೊಡಬೇಕಾಗಿರುವ ಸ್ಥಾನವನ್ನು ಕೊಟ್ಟಿಲ್ವೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಈ ಮಹಾನ್ ಯೋಧ ತನ್ನ ದೂರದೃಷ್ಟಿಯಿಂದ ಮತ್ತು ಸ್ಟ್ರಾಟಜಿಯಿಂದ ಆ ಭಾಗವನ್ನು ಇವತ್ತು ಭಾರತದ ಭಾಗವಾಗಿ ಉಳಿಸಿದ್ದಾರೆ. ಇದಕ್ಕಾಗಿ ಸಾವಿರಾರು ಜನ ಸೈನಿಕರು, ಪೊಲೀಸ್ ಅಧಿಕಾರಿಗಳು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಪೊಲೀಸ್ ಮೆನ್ ಪ್ರಾಣತ್ಯಾಗ ಮಾಡಿದ್ದಾರೆ. ಹೀಗಾಗಿ ಅವ್ರಿಗೆ ಬಹಳ ಉದ್ರೇಕವಾಗಿದೆ. ಇವತ್ತು ಈ ತರಹದ ಘಟನೆಗಳಿಂದ ಉದ್ರೇಕವಾಗಿದೆ. ಕಾಶ್ಮೀರದ ಪ್ರವಾಸೋದ್ಯಮದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ? ಯಾಕಂದರೆ ಕಾಶ್ಮೀರ ತಾವು ಹೇಳ್ದಂಗೆ ಇದು ಭೂಲೋಕದ ಸ್ವರ್ಗ. ಸೊ ನಮ್ಮ ರಾಜ್ಯದಿಂದನೂ ಸಾಕಷ್ಟು ಜನ ಹೋಗಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಪ್ರವಾಸೋದ್ಯಮದ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೀಗ ಅಂತ? ಖಂಡಿತ ಪ್ರವಾಸೋದ್ಯಮ ಇದು ರಿಕವರ್ ಆಗಬೇಕಾದ್ರೆ ಇನ್ನು ವರ್ಷಾನ್ಗಟ್ಟಲೆ ಹಿಡಿಯುತ್ತೆ. ಈಗ ಪ್ರವಾಸಕ್ಕೆ ಹೋಗೋ ಜನ ನಿಲ್ಲಿಸ್ತಾರೆ. ಅದನ್ನು ನಿಲ್ಲಿಸಿದಾಗ ಕಾಶ್ಮೀರಿ ಎಕಾನಮಿ ಬ್ರೇಕ್ ಆಗೋಗುತ್ತೆ. ಅದು ಕಾಶ್ಮೀರದ ಎಕಾನಮಿ ನಿಂತಿರೋದೇ ಟೂರಿಸ್ಟ್ಗಳ ಮೇಲೆ. ಅಲ್ಲಿ ಇವರು ಪ್ರೊಡ್ಯೂಸ್ ಮಾಡುವ ಹ್ಯಾಂಡಿಕ್ರಾಫ್ಟ್ಸ್ ಸೇಲ್ ಆಗೋದು ಈ ಟೂರಿಸ್ಟ್ಗಳಿಂದ, ಅದು ನಿಂತೋಗುತ್ತೆ. ಮತ್ತು ಇನ್ನು ಬರೀ ಆ್ಯಪಲ್ ಮತ್ತು ಬಾದಾಮಿಯನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಕಾಶ್ಮೀರದ ಜನ ಹೊಟ್ಟೆ ತುಂಬಿಸೋಕ್ಕಾಗಲ್ಲ. ಅಥವಾ ಹ್ಯಾಂಡ್ಫುಲ್ ಆಫ್ ಪೀಪಲ್ ಅಲ್ಲಿ ಏನು ಕೇಸರಿಯನ್ನು ಏನು ಬೆಳೀತಾರೆ ಅಷ್ಟರಿಂದಲೇ ಅಲ್ಲಿ ಜನರ ಎಕಾನಮಿ ನಿರ್ಧಾರ ಆಗೋದಿಲ್ಲ. ಟೂರಿಸಮ್ ಯಾವಾಗ ಅಫೆಕ್ಟ್ ಆಗುತ್ತೆ ಅದು ಕಾಶ್ಮೀರವನ್ನು ಅಧೋಗತಿಗೆ ತಳ್ಳುತ್ತೆ. ಆಗ ಅಲ್ಲಿ ಶ್ರೀಸಾಮಾನ್ಯ ಇವರು ವಿರುದ್ಧ ತಿರುಗಿ ಬೀಳ್ತಾನೆ. ಆದ್ದರಿಂದ ಇವತ್ತು ನನಗೆ ಅನ್ನಿಸ್ತಾ ಇದೆ
ಕಾಶ್ಮೀರದಲ್ಲಿ ಟೆರರಿಸಮ್ನ ಕೊನೆ ಇವತ್ತು ಪ್ರಾರಂಭ ಆಗಿದೆ. ಅದನ್ನೇ ನಾನು ಕೇಳಕೊಟ್ಟಿದ್ದೆ. ಈಗ ಸ್ಥಳೀಯರು ಏನು ಸಹಕಾರವನ್ನು ಕೆಲವರು ನೀಡ್ತಾ ಇದ್ರು, ಅವರು ತಮ್ಮ ಕಾಲ ಮೇಲೆ ತಾವೇ ಕೊಡಲಿ ಹಾಕೊಂಡಂಗಲ್ವಾ? ಇನ್ನು ಮುಂದೆ ಯಾರು ಅವ್ರು ಯೋಚನೆ ಮಾಡಬೇಕಲ್ವಾ ಇದನ್ನ ಅಂತ? ಖಂಡಿತ ಒಪ್ತೇನೆ. ಹೌದು, ತಮ್ಮ ಕಾಲ ಮೇಲೆ ತಾವೇ ಕೊಡಲಿ ಹಾಕೊಂಡು ಹಾಗಾಯಿತು. ಅದರ ಪರಿಣಾಮ ನಾಳೆಯಿಂದ ಗೊತ್ತಾಗುತ್ತೆ. ಯಾವ ರೀತಿ ರಿಯಾಕ್ಟ್ ಮಾಡಬೇಕೀಗ ಅಂತ ಅವರು ಕಾಶ್ಮೀರಿಗಳು ಬಹಳ ಬುದ್ಧಿವಂತರು, ಅದ್ರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಅವರು ಇವತ್ತು ಭಾರತವನ್ನು ಸಪೋರ್ಟ್ ಮಾಡಲಿಕ್ಕೆ ಎದ್ದು ಬರ್ತಾರೆ. ಯಾಕೆ ಅಂತಂದರೆ ಟೂರಿಸಮ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಕಾಶ್ಮೀರ್. ಅದಕ್ಕೋಸ್ಕರ ಅವರು ಏನೇನು ಮಾಡಬಹುದು ಅದನ್ನೆಲ್ಲ ಮಾಡ್ತಾರೆ. ನಮ್ಮ ಸಪೋರ್ಟ್ ಇದೆ, ನಾವು ಉಗ್ರವಾದಿಗಳ ಜೊತೆ ಹೋಗಲ್ಲ ಇತ್ಯಾದಿಗಳನ್ನ ಹೇಳ್ತಾರೆ. ಆದರೂ ಕಾಶ್ಮೀರಿ ಮನೋಭಾವ ಏಕ್ದಮ್ ಒಂದು ಘಟನೆಯಿಂದ ಬದಲಾಗಲ್ಲ. ಈ ರೀತಿ ಹಲವಾರು ಘಟನೆಗಳು ಹಿಂದೆ ನಡೆದಿದೆ. ಆದರೂ ಲೋಕಲ್ ಸಪೋರ್ಟಿಂದಲೇ ಅಲ್ಲಿ ಟೆರರಿಸಮ್ ಅಸ್ತಿತ್ವದಲ್ಲಿದೆ. ಅದಕ್ಕೀಗ ಖಂಡಿತ ಒಂದು ದೊಡ್ಡ ಬ್ರೇಕ್ ಬೀಳುತ್ತೆ. ಆ ಬ್ರೇಕ್ನ ಹೇಗೆ ಬೀಳುತ್ತೆ ಅಂತಂದರೆ ಶ್ರೀಸಾಮಾನ್ಯನ ಹೊಟ್ಟೆ ಮೇಲೆ ನಾಳೆಯಿಂದ ಏಟು ಬೀಳುತ್ತೆ. ಆದ್ದರಿಂದ ಅವನು ರಿಯಾಕ್ಟ್ ಮಾಡುವ ಅನಿವಾರ್ಯ ಸ್ಥಿತಿಗೆ ಹೋಗ್ತಾನೆ.